ಭೈ ಟೈಮ್ ಬಂದಾಗ ನಿಂಗೆ ಅಲ್ಲಿಂದೇ ಎತ್ತೀನಿ, ಎಲ್ಲಿಂದ ಹವಾ ಐತಿ. ಹಾಯ್ ಫ್ರೆಂಡ್ಸ್, ಪ್ರಿವ್ಯೂವಲ್ಲಿ ನೋಡಿದ್ರಲ್ಲ ಈ ರೀತಿ ಒಂದು ಆ್ಯಟಿಟ್ಯೂಡ್ ಸ್ಟೇಟಸ್ ವಿಡಿಯೋನ ನಿಮ್ಮ ಒಂದು ಅಲೈಟ್ಮೋಷನ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋಕ್ಕೆ ಬೇಕಾದಂಥ ಎಲ್ಲ ಒಂದು ಪ್ರಿಸೆಟ್ಗಳು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಲಿಂಕ್ ಹಾಕಿರ್ತೀನಿ. ಅವನು ಹೋಗಿ ಅಲೈಟ್ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿಕೊಂಡು ಅಲೈಟ್ಮೋಷನ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡಿಕೊಂಡ್ರೆ ನೋಡ್ತಾ ಇದ್ರಲ್ಲ ಈ ರೀತಿ ಎರಡು ಪ್ರಿಸೆಟ್ ಬಂದಿರ್ತವೆ. ಫಸ್ಟು ಬುಕ್ ಮಾರ್ಕ್ ಪ್ರಿಸೆಟ್ನ ನೀವು ಓಪನ್ ಮಾಡಿಕೊಂಡು ಈ ರೀತಿ ರೈಟ್ ಸೈಡ್ಗೆ ಎಲ್ಲ ಡೈಲಾಗ್ಸ್ಗಳನ್ನ ಸ್ಕಿಪ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡಿಕೊಂಡು 3.17 ಸೆಕೆಂಡ್ಗೆ ನಿಲ್ಲಿಸ್ಕೊಂಡು ನೀವು ಯಾರೋ ಒಂದು ಇಮೇಜಸ್ನ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರ ನೋಡಿ, ಅವರ ಒಂದು ಇಮೇಜಸ್ನ ಇಲ್ಲಿ ಒಂದೊಂದಾಗಿ ನೀವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ನಾನಿಲ್ಲಿ ಫಸ್ಟ್ ಈ ಒಂದು ಇಮೇಜ್ನ ಆ್ಯಡ್ ಮಾಡಿಕೊಂಡು 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡ್ತಾಯಿದ್ದೀನಿ. ನೀವು ಕೂಡ ಇದೇ ರೀತಿ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಆದಮೇಲೆ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಮತ್ತು ಜಸ್ಟ್ ನೀವೇನಿಲ್ಲ ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿ ಈ ಒಂದು ಇಮೇಜ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಫೋಟೋಸ್ಗಳು ಅಡ್ಜಸ್ಟ್ ಆಗಿಲ್ಲ ಅಂದರೆ ಈ ರೀತಿ ನೀವು ರೈಟ್ ಸೈಡ್ಗೆ ಬೇಕಾದರೆ ರೈಟ್ ಸೈಡ್ಗೆ, ಲೆಫ್ಟಿಗೆ ಬೇಕಾದರೆ ಲೆಫ್ಟಿಗೆ ಫೋಟೋಸ್ಗಳನ್ನ ಅಡ್ಜಸ್ಟ್ ಆಗೋ ರೀತಿ ಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಇಮೇಜ್ನ ಆ್ಯಡ್ ಮಾಡಿ ಮತ್ತು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡ್ತಾ ಇದ್ದೀನಿ. ಈ ಒಂದು ಫೋಟೋದು ಕೂಡ ಎಕ್ಸ್ಟ್ರಾ ಪಾರ್ಟ್ ಕಟ್ ಮಾಡಿಕೊಂಡು ಮುಂದೆ ಬರೋ ಮತ್ತೊಂದು ಇಮೇಜ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಇದೇ ರೀತಿ ನೀವು ಕೂಡ ಇಮೇಜಸ್ನ ಬೀಟ್ಗೆ ತಕ್ಕಾಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬರೀ 9 ಸೆಕೆಂಡ್ ಅಷ್ಟೇ ಇದೆ ಬೀಟ್, ಅದಕ್ಕಾಗಿ ಕರೆಕ್ಟಾಗಿ ಇಮೇಜಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ ಒಂದು ಫೋಟೋಸ್ ಆದಮೇಲೆ ಒಂದು ಫೋಟೋನ ಕರೆಕ್ಟಾಗಿ ಬೀಟ್ ಮಾರ್ಕಿಗೆ ಅಡ್ಜಸ್ಟ್ ಆಗೋ ರೀತಿ ನೀವು ಫೋಟೋದು ಕರೆಕ್ಟಾಗಿ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಓಕೆ, ನೋಡ್ತಾ ಇದ್ದಾರಲ್ಲ ಇನ್ನೂ ಒಂದು 2-3 ಇಮೇಜಸ್ಗಳು ಬಾಕಿ ಇದ್ದಾವೆ. ಆ ಎಲ್ಲ ಇಮೇಜಸ್ನ ಕೂಡ ನಾನು ಆ್ಯಡ್ ಮಾಡ್ಕೊತೀನಿ. ಇವಾಗ ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಟ್ಟು ಫೋಟೋದು ಎಕ್ಸ್ಟ್ರಾ ಪಾರ್ಟ್ ಮತ್ತೆ ಕಟ್ ಮಾಡ್ತಾ ಇದ್ದೀನಿ. ಫೋಟೋದು ಎಕ್ಸ್ಟ್ರಾ ಪಾರ್ಟ್ ಕಟ್ ಮೇಲೆ ಈ ಒಂದು ಇಮೇಜ್ನ ಆ್ಯಡ್ ಮಾಡಿಕೊಂಡು ಮತ್ತು ಫಿಲ್ ಕಂಪೋಸಿಷನ್ ಏರಿಯಾ ಮತ್ತು ಈ ರೀತಿ ವಾಟರ್ ಮಾರ್ಕಿಗೆ ಬಂದು ಫೋಟೋದು ಎಕ್ಸ್ಟ್ರಾ ಪಾರ್ಟ್ ಕಟ್ ಮಾಡಿಕೊಂಡು ಲಾಸ್ಟ್ ಒಂದು ಇಮೇಜ್ ಇದಾಗಿದೆ. ಈ ಒಂದು ಇಮೇಜ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಒಂದು ಇಮೇಜ್ನ ಸ್ವಲ್ಪ ಸೆಂಟ್ರಿಗೆ ಮೂವ್ ಮಾಡ್ಕೊತಾ ಇದ್ದೀನಿ. ಓಕೆ, ನೋಡ್ತಾ ಇದ್ದಲ್ಲ ಈ ಒಂದು ಫೋಟೋದು ಕೂಡ ಎಕ್ಸ್ಟ್ರಾ ಪಾರ್ಟ್ ಕಟ್ ಮಾಡಿಕೊಂಡು ಜಸ್ಟ್ ಬ್ಯಾಕಿ ಒಂದು ಸೇಕ್ ಎಫೆಕ್ಟ್ ಪ್ರಿಸೆಟ್ನ ನೀವು ಓಪನ್ ಮಾಡ್ಕೊಂಡ್ರೆ ಈ ರೀತಿ 2 ಎಫೆಕ್ಟ್ ನಿಮಗೆ ಕಾಣ್ತೇವೆ. ಫಸ್ಟ್ ನೀವೇನು ಮಾಡಿ ಅಂದರೆ ಫಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಎಫೆಕ್ಟ್ ಕಾಪಿ ಮಾಡ್ಕೊಂಡ್ಮೇಲೆ ಬುಕ್ ಮಾರ್ಕ್ ಪ್ರಿಸೆಟ್ಗೆ ನೀವು ಅಗೇನ್ ಬರಬೇಕಾಗುತ್ತೆ. ಬಂದು ಏನಿಲ್ಲ ಈ ರೀತಿ ರೈಟ್ ಸೈಡ್ಗೆ ಸ್ಕಿಪ್ ಮಾಡಿಕೊಂಡು ಫಸ್ಟ್ ಒಂದು ಇಮೇಜ್ ಇದೆ ನೋಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೆಕೆಂಡ್ ಒಂದು ಫೋಟೋನ ಗ್ಯಾಪ್ ಮಾಡಿ ಥರ್ಡ್ ಒಂದು ಫೋಟೋಗೆ ಎಫೆಕ್ಟ್ನ ನೀವು ಮತ್ತೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಫೋರ್ತ್ ಒಂದು ಫೋಟೋನ ಗ್ಯಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಿಫ್ತ್ ಒಂದು ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಒಂದು ಇಮೇಜ್ನ ಗ್ಯಾಪ್ ಮಾಡಿಕೊಂಡು ಒಂದು ಇಮೇಜ್ಗೆ ಎಫೆಕ್ಟ್ನ ಕರೆಕ್ಟಾಗಿ ಫೋಟೋಸ್ಗಳನ್ನ ಸೆಂಟ್ರಿಗೆ ಮೂವ್ ಮಾಡಿಕೊಂಡು ನೀವು ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ನೋಡ್ತಾ ಇದ್ದಲ್ಲ ಈ ರೀತಿ ಒಂದು ಇಮೇಜ್ನ ಗ್ಯಾಪ್ ಮಾಡಿದ ಮೇಲೆ ನೆಕ್ಸ್ಟ್ ಒಂದು ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ನೀವೇನಿಲ್ಲ ಮತ್ತೆ ಬೇಕಿ ಒಂದು ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡಿಕೊಂಡ್ರೆ ಸೆಕೆಂಡ್ ಒಂದು ಫೋಟೋ ಕಾಣುತ್ತೆ ನೋಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಮತ್ತು ಅಗೇನ್ ಬುಕ್ ಮಾರ್ಕ್ ಪ್ರಿಸೆಟ್ಗೆ ನೀವು ಓಪನ್ ಮಾಡಿಕೊಂಡು ಬರಬೇಕಾಗುತ್ತೆ. ಮತ್ತು ಏನಿರಲಿಲ್ಲ ಈ ರೀತಿ ರೈಟ್ ಸೈಡ್ಗೆ ಸ್ಕಿಪ್ ಮಾಡಿಕೊಂಡು ಡೈಲಾಗ್ನೆಲ್ಲ ಸ್ಕಿಪ್ ಮಾಡ್ಕೊಂಡ್ಮೇಲೆ ಸೆಕೆಂಡ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಒಂದು ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಫೋಟೋನ ಗ್ಯಾಪ್ ಮಾಡಿ ಈ ಒಂದು ಫೋಟೋಗೆ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದಲ್ಲ ಈ ಒಂದು ಫೋಟೋಗೆ ಆಲ್ರೆಡಿ ಎಫೆಕ್ಟ್ ಪೇಸ್ಟ್ ಆಗಿರುತ್ತೆ. ಇದೇ ರೀತಿ ನೀವು ಒಂದು ಫೋಟೋನ ಗ್ಯಾಪ್ ಮಾಡಿ ಒಂದು ಫೋಟೋಗೆ ಕರೆಕ್ಟಾಗಿ ಎಫೆಕ್ಟ್ಸ್ಗಳನ್ನ ಪೇಸ್ಟ್ ಮಾಡ್ಕೊಳ್ಳಿ. ಯಾವುದೇ ಒಂದು ಫೋಟೋನ ಕೂಡ ಗ್ಯಾಪ್ ಮಾಡೋಕ್ಕೆ ಹೋಗ್ಬಿಡಿ. ನೋಡ್ತಾ ಇದ್ದಲ್ಲ ಈ ರೀತಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಪೇಸ್ಟ್ ಅಂತ ಕೊಡಿ. ಓಕೆ, ಈ ಒಂದು ಫೋಟೋಗೂ ಎಫೆಕ್ಟ್ ಪೇಸ್ಟ್ ಆಗಿದೆ. ಇವಾಗ ಲಾಸ್ಟ್ ಒಂದು ಎಂಡಲ್ಲಿ ಒಂದು ಇಮೇಜ್ ಇದೆ ನೋಡಿ, ಇದಕ್ಕೂ ಕೂಡ ಎಫೆಕ್ಟ್ನ ಪೇಸ್ಟ್ ಮಾಡಿ ವಿಡಿಯೋನ ಸೇವ್ ಮಾಡ್ಕೊಳ್ಳಿ.